12 people. 5 people buggy, ma'am. Yes. Excluding driver. Each vehicle 5 people. 5. Yes. ಅದು ಇಲ್ಲಿ ಪಾತ್ ಸ್ವಲ್ಪ ಚಿಕ್ಕದಿದೆ, ಅದೆಲ್ಲ ಸೌಂಡ್ ಬರ್ತಾರೆ. ನಾವು ಮೂವ್ಮೆಂಟ್ ಆಗ್ತಿದ್ದಂಗೆನೆ ಅದು Ayurvedic and exotic plants to be put that so that they will study. ಅದರಲ್ಲಿ ಇನ್ನೂ ಇರ್ತಾರೆ. ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಶ್ರೀ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಅದರ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ತಂಗಡಗಿ ಸಾಹೇಬ್ರಿ, ನಮ್ಮ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ, ರೇವಣ್ಣ ಸಾಹೇಬ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಲ್ಲರೂ ಸೇರಿ ನಾಳೆ ಸಂಗೊಳ್ಳಿ ರಾಯಣ್ಣ ಸಮಾಧಿ ಸ್ಥಳಕ್ಕೆ ಬರ್ತಾ ಇದ್ದಾವೆ. ತಾವು ಎಲ್ಲರೂ ಕೂಡ ಇಡೀ ರಾಜ್ಯದಿಂದ ರಾಯಣ್ಣ ಅಭಿಮಾನಿಗಳಿಗೆ ಆಹ್ವಾನ ಮಾಡ್ತೀನಿ, ನಾಳೆ ಸಂಗೊಳ್ಳಿ ರಾಯಣ್ಣ ಸಮಾಧಿ ಸ್ಥಳ ನಂದಗಡ ಖಾನಾಪುರ್ಗೆ ತಾವು ಎಲ್ಲರೂ 11 ಗಂಟೆವರೆಗೂ ಬರಬೇಕು ಅಂತ ಈ ಎಲ್ಲ ಚಾನಲ್ ಮುಖಾಂತರ ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ಒಂದು ಕಾಡು ಪ್ರದೇಶ ಇರ್ತಕ್ಕಂಥ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಜಗದಲ್ಲಿ ಹುಟ್ಟಿರೋರು ಜಗ ಇದೆ, ಸಮಾಧಿ ಕೂಡ ಅವ್ರದ್ದೇ ಹ್ಯಾಂಗ್ ಮಾಡಿದ್ದು ಜಗ ಕೂಡ ಇದೆ. ಸೊ ಈ ಜಗಗೆ ಭಾಳ ಸಮಾಜ ವತಿಯಿಂದ ಒಂದು ಅಹಿಂದ ಏನು ನಮ್ಮ ನಾಯಕರು ಕೆರೆ ಕೊಟ್ಟಿದ್ದಾರೆ. ಆ ಅಹಿಂದಾಗೆ, OBCಗೆ, SC STಗೆ, ಹಿಂದುಳಿದ ಸಮಾಜಕ್ಕೆ ಭಾಳ ಒಂದು ದೊಡ್ಡ ಸನ್ಮಾನ ಕೊಡೋದು ನಾಳೆ ಕಾರ್ಯಕ್ರಮ ಇದೆ. ಇಂತಹ ಒಂದು ಕಾರ್ಯಕರ್ತರಿಗೆ ನಾಳೆ ಲೋಕಾರ್ಪಣೆ, ಇದು ವೀರಭೂಮಿ ಲೋಕಾರ್ಪಣೆ ಕಾರ್ಯಕ್ರಮ ನಾಳೆ ಸ್ವಯಂ ಅವರು ಮುಖ್ಯಮಂತ್ರಿ ಅವರು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಕನಿಷ್ಠ 100 ಕೋಟಿದು ಇದು ಪ್ರಾಜೆಕ್ಟ್ ಇದೆ. ಈಗ ನಾಳೆ 28 ಕೋಟಿದು ಉದ್ಘಾಟನೆ ಅವರು ಹಸ್ತೆಯಿಂದ ಮಾಡಿ ಜನರಿಗೆ ಒಂದು ಸಂಗೊಳ್ಳಿ ರಾಯಣ್ಣ ಲೈಫ್ ಏನಿತ್ತು, ಹೆಂಗಿತ್ತು, ಅದು ಎಲ್ಲ ಇಲ್ಲಿ ಮ್ಯೂಸಿಯಂ ಮಾಡಿಸಿದ್ದಾರೆ. ಅದು ಎಲ್ಲ ತೋರಿಸ್ಲಿಕ್ಕೆ, ನೋಡಲಿಕ್ಕೆ ಕೂಡ ತಾವು ಹೆಚ್ಚಾಗಿ ಸಂಖ್ಯೆಯಲ್ಲಿ ಬರಬೇಕು ಅಂತ ನಿಮ್ಮ ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ನಾನು ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್, ಮಾಜಿ ಶಾಸಕರು ಖಾನಾಪುರ್, ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಮಿಟಿ ವತಿಯಿಂದ ಎಲ್ಲ ಜನರಿಗೆ ನಾಳೆ 19ಗೆ 11 ಗಂಟೆವರೆಗೂ ತಾವು ಎಲ್ಲರೂ ವೀರಭೂಮಿ ನಮ್ಮ ಸಂಗೊಳ್ಳಿ ರಾಯಣ್ಣ ನಂದಗಡ ಖಾನಾಪುರಲ್ಲಿ ಬರಬೇಕು ಅಂತ ಮತ್ತೆ ಒಮ್ಮೆ ಸತಿ ವಿನಂತಿ ಮಾಡ್ತೀನಿ.